ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಆರಂಭದಿಂದಲೂ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರು, ನಮ್ಮೆಲ್ಲ ಮುಖಂಡರುಗಳು ಸ್ವಯಂ ಬಿಡದಿಗೆ ಹೋಗಿ ರೈತ ಪರ ಹೋರಾಟಕ್ಕೆ, ರೈತರ ನ್ಯಾಯಯುತವಾದ ಬೇಡಿಕೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಬಂದಿದ್ದಾರೆ. ಇವತ್ತಿನ ರಾಜ್ಯದ ಪರಿಸ್ಥಿತಿ ಏನಿದೆ? ರಾಜ್ಯದ ಪರಿಸ್ಥಿತಿ 60% ಹೆಚ್ಚು ಮಳೆ ಕೊರತೆಯನ್ನು ಎದುರಿಸ್ತಾ ಇದೆ. 160ಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲ ಪೀಡಿತವಾಗಿದ್ದಾವೆ. ಸರ್ಕಾರಕ್ಕೆ ಬರಗಾಲದಿಂದ ನರಳುತ್ತಾ ಇರ್ತಕ್ಕಂಥ ಜನ ಜಾನುವಾರುಗಳ ಬಗ್ಗೆ ಚಿಂತೆ ಇಲ್ಲ. ಸರ್ಕಾರಕ್ಕೆ ಬರಗಾಲದಿಂದ ನರಳುತ್ತಾ ಇರ್ತಕ್ಕಂಥ ಜನ ಜಾನುವಾರುಗಳ ಚಿಂತೆ ಇಲ್ಲ. ಜಾನುವಾರುಗಳಿಗೆ ಮೇವನ್ನ ಹೇಗೆ ತರಲು ಅನ್ನುವ ಚಿಂತೆಯಲ್ಲಿ ರೈತ ಇದ್ದು, ಹೇಗಾದ್ರೂ ಮಾಡಿ ಬದುಕಿದ್ರು ಸಾಕು ಅಂತ ಹೇಳಿ ಜಾನುವಾರುಗಳನ್ನ ಅವರು ಹಾಗೆ ಬಿಟ್ಟು ಓಡಿಸ್ತಾ ಇದ್ದಾನೆ. ಜಾನುವಾರುಗಳಿಗೆ ಮೇವಕ್ಕೆ ಮೇವಿಲ್ಲ, ಜನಗಳಿಗೆ ಕುಡಿಯಕ್ಕೆ ನೀರಿಲ್ಲ. ಬಿತ್ತನೆ ಮಾಡಿದ ಬಿತ್ತನೆ ಬೀಜವೂ ಕೂಡ ಮೊಳಕೆ ಒಡೆಯದೆ ಬರದ ತೀವ್ರತೆಯನ್ನು ಸಾರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆಳುವ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಬರದ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ಬಿಡದಿ ಟೌನ್ಶಿಪ್ನ ಚಿಂತೆಯನ್ನು ಅವ್ರು ಬಿಡೋದು ತಯಾರಿಲ್ಲ. ಅವ್ರು ಹೇಳ್ತಾರೆ, ನಾನು ತೀರ್ಮಾನ ಮಾಡಿದ್ದೇನೆ, ಯಾವ ಕಾರಣಕ್ಕೂ ಟೌನ್ಶಿಪ್ ಯೋಜನೆಯನ್ನ ಮಾಡದೆ ಬಿಡೋದಿಲ್ಲ ಅಂತ ಹೇಳಿ. ಮಾನ್ಯ ಮುಖ್ಯಮಂತ್ರಿಗಳೇ, ಆ ನಾನು ಅನ್ನೋದು ಅದು ಅಹಂಕಾರದ ಪರಮಾವಧಿ. ನಾನು ತೀರ್ಮಾನ ಮಾಡಿದ್ದೀನಿ, ಯಾವ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋದು ಅದು ಅಹಂಕಾರದ ಪರಮಾವಧಿ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾನು ತೀರ್ಮಾನ ಮಾಡಿದ್ದೀನಿ, ಯಾರೇ ವಿರೋಧ ಮಾಡಿದ್ರು ಬಿಡೋದಿಲ್ಲ ಅನ್ನೋದು ಶೋಭೆ ತರುವ ಸಂಗತಿ ಅಲ್ಲ. ನಾವ್ಯಾರು ಅಭಿವೃದ್ಧಿಯ ವಿರೋಧಿಗಳು ಅಲ್ಲ. ಆದ್ರೆ ರೈತರ ಸಮಾಧಿಯ ಮೇಲೆ ನೀವು ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ರೈತರ ಬದುಕಿನ ಸಮಾಧಿಯ ಮೇಲೆ ಟೌನ್ಶಿಪ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಪರ ಹೋರಾಟಕ್ಕೆ ಇವತ್ತು ಧರಣಿಗೆ ಮುಂದಾಗಿದೆ. ನಿಮ್ಮ ಉದ್ದೇಶ ಏನು? ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅನ್ನೋ ಉದ್ದೇಶ ಏನು? ಅದು 18,000 ಕೋಟಿ ಸಾಲ ಮಾಡಿ, ಕಬ್ಬನ್ ಪಾರ್ಕ್ ಒತ್ತೆ ಇಟ್ಟು, ಎಲ್ಲ ಉದ್ಯಾನಗಳನ್ನು ವನಗಳನ್ನು ಒತ್ತೆ ಇಟ್ಟು, ಸಿಎ ಸೈಟ್ಗಳನ್ನು ಒತ್ತೆ ಇಟ್ಟು, ವಿಧಾನಸೌಧವನ್ನು ಒತ್ತೆ ಇಟ್ಟು ಸಾಲ ತಂದಾದ್ರೂ ಸರಿ ಈ ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀನಿ ಅನ್ನೋದ್ರ ಉದ್ದೇಶ ಏನು? ನಿಮ್ಮ ಉದ್ದೇಶ ಸ್ಪಷ್ಟ. ನೆಲ ಕೆರೆದ್ರೂ ದುಡ್ಡು ಬರುತ್ತೆ, ನೆಲ ಕೆರೆದ್ರೂ ದುಡ್ಡು ಬರುತ್ತೆ. ಬರದಲ್ಲಿ ನೀವು ಅನ್ಕೊಂಡ ಬೆಳೆ ಬೆಳೆಯಕ್ ಆಗಲ್ಲ, ಆಲೂಗೆಡ್ಡೆ ಹಾಕಿ ಚಿನ್ನ ತೆಗಿಯಕ್ ಆಗಲ್ಲ. ಆದ್ರೆ ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ನೀವು ಚಿನ್ನದ ಬೆಳೆ ಬೆಳಿಬಹುದು ಅಂತ ಗೊತ್ತು. ಅದಕ್ಕಾಗಿ ರೈತರ ಬದುಕಿಗೆ ಸಮಾಧಿ ಕಟ್ಟಿ ನೀವು ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದೀರಿ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ, ಈ ಅನ್ಯಾಯದ ವಿರುದ್ಧ ನಮ್ಮ ಆಕ್ರೋಶ. ಕೇವಲ ರಾಜಕಾರಣ ಮಾಡಬೇಕು ಅಂತ ನಾವು ನಿಮ್ಮನ್ನು ವಿರೋಧ ಮಾಡ್ತಿಲ್ಲ. ನೀವು ಮಾಡ್ತಿರ್ತಕ್ಕಂಥ ರೈತ ವಿರೋಧಿ ನೀತಿಯ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಅದಕ್ಕಾಗಿ ಹೋರಾಟಕ್ಕೆ ಬಂದಿದ್ದೇವೆ. ಚಾಣಕ್ಯ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ, ನಿಮ್ಮ ಸರ್ಕಾರ ಅರ್ಥ ಮಾಡಿಕೊಳ್ಳದೆ ಇದ್ರೆ ಒನಕೆ ಸೇವೆ ಆದ್ರೆ ಏನಾದೀತು ಅನ್ನೋದ್ರ ಎಚ್ಚರ ನಿಮ್ಗಿರ್ಲಿ. ಪೊಲೀಸರ ಮೂಲಕ ಕೆಲವರನ್ನ ಎದುರಿಸಬಹುದು, ಇಡೀ ರೈತ ಸಮೂಹವನ್ನು ಎದುರಿಸಕ್ ಆಗಲ್ಲ. ನರಗುಂದ ಗೋಲಿಬಾರ್ ಆಯ್ತು, ರೈತರು ಗುಂಡಿಗೆ ಎದೆ ಕೊಟ್ಟರು, ಬೆನ್ ತೋರಿಸಿ ಓಡೋಗ್ಲಿಲ್ಲ. ಪರಿಣಾಮ ಏನಾಯ್ತು? 83ರಲ್ಲಿ ಚುನಾವಣೆ ನಡೆದಾಗ ಅವತ್ತಿನ ರೈತ ವಿರೋಧಿ ಸರ್ಕಾರ ಮತ್ತೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ತರ
ಮಾಡ್ಲಿಕ್ಕೆ ಹೊರಟ್ರೆ ನೀವು ಮತ್ತು ನಿಮ್ಮ ಸರ್ಕಾರ ರಾಜಕೀಯವಾಗಿ ಸಮಾಧಿಯಾಗೋದು ಖಂಡಿತ. ಅದಕ್ಕಾಗಿ ನಾನು ಎಚ್ಚರಿಕೆಯಿಂದ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರೈತರ ಬದುಕಿಗೆ ಸಮಾಧಿ ಕಟ್ಟುವ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ರೈತರ ಬದುಕಿಗೆ ಸಮಾಧಿ ಕಟ್ಟುವ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಅಷ್ಟು ಕೂಡ ಸಾಲ ಮಾಡಿ, ಅದು ಬರ ಇದ್ದಾಗ, ರೈತ ಕಂಗೆಟ್ಟಿದ್ದಾಗ ನಿಮ್ಮ ಆದ್ಯತೆ ನಾಡಿನ ದೊರೆಯಾಗಿ ವ್ಯಾಪಾರ ಮಾಡೋದು ನಿಮ್ಮ ಆದ್ಯತೆ ಆಗೋದು ಬೇಡ. ಕೆಟ್ಟ ಹೆಸರು ತರುವ ಕೆಲಸ ಮಾಡಬೇಡಿ. ಕುಲಕ್ಕೆ ಮೂಲ ಕೊಡಲಿಕ್ಕಾಗು ಅಂತ ಒಂದು ಗಾದೆ ಮಾತಿದೆ. ನೀವು ರೈತ ಕುಟುಂಬದ ಹಿನ್ನೆಲೆಯವನು, ನಾನು ರೈತನ ಮಗ ಅಂತ ಹೇಳಿದಿರಿ. ಹಾಗೆ ಹೇಳಿರುವ ನೀವು ರೈತರ ಬದುಕನ್ನು ಕಡಿತಕ್ಕಂತ ಆ ಕೊಡಲಿಕ್ಕಾವು ಆಗಬೇಡಿ. ನಿಮಗಿರೋ ಅಧಿಕಾರವನ್ನ ಸದ್ಬಳಕೆ ಮಾಡ್ಕೊಳ್ಳಿ. ನಿಮಗಿರೋ ಅಧಿಕಾರವನ್ನ ಬರದಿಂದ ಕಂಗೆಟ್ಟಿರ್ತಕ್ಕಂಥ ಜನ ಜಾನುವಾರುಗಳ ರಕ್ಷಣೆಗೆ ಉಪಯೋಗಿಸಿ, ಅವರ ಕಣ್ಣೀರನ್ನು ಒರೆಸೋದಕ್ಕೆ ಉಪಯೋಗಿಸಿ. ಅದರ ಬದಲಿಗೆ ನೀವೇನಾದ್ರೂ ರೈತರ ಬದುಕಿಗೆ ಸಮಾಧಿ ಕಟ್ಟಲಿಕ್ಕೆ ಹೊರಟ್ರೆ, ರೈತ ಮಹಿಳೆಯರು ಪೂಜೆ ಮಾಡಿರುವ ವನಕ್ಕೆ ಹೊರಗೆ ಬಂದ್ರೆ ಏನಾದೀತು ಅನ್ನೋದ್ರ ಎಚ್ಚರ ನಿಮಗೆ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಭಾರತೀಯ ಜನತಾ ಪಾರ್ಟಿ ಎಲ್ಲಿಯವರೆಗೆ ರೈತರು ಅವರು ಈ ಒಂದು ಯೋಜನೆಯನ್ನು ವಿರೋಧಿಸ್ತಾ ಇರ್ತಾರೋ ಅಲ್ಲಿಯವರೆಗೆ ನಾವು ರೈತರ ಜೊತೆಗೆ ನಿಲ್ತೇವೆ. ಅವರಿಗೆ ಬೆನ್ನೆಲುಬಾಗಿ ನಿಲ್ತೇವೆ. ಅವರ ಜೊತೆಗೆ ನಿಂತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಾತ್ರ ಅಲ್ಲ, ಬೀದಿಯಲ್ಲೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ತೇವೆ ಅಂತ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಇವತ್ತು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದೇವೆ. ಇಷ್ಟು ಮಾತ್ರ ಅಲ್ಲ, ನೀವು ಮೊನ್ನೆ ಕೇಸ್ ಹಾಕಿರಿ. ಆ ರೈತರು ಭ್ರಷ್ಟಾಚಾರ ಮಾಡಿದವರಲ್ಲ. ಆ ರೈತರ ಮೇಲೆ 307 ಕೇಸ್ ಹಾಕಿರಿ. ಅಂದ್ರೆ ನೀವು ಪೊಲೀಸ್ ಕೇಸ್ ಹಾಕಿ ರೈತ ಹೋರಾಟವನ್ನ ಹತ್ತಿಕ್ಕಬಹುದು ಅನ್ನುವಂತ ಒಂದು ಕುತಂತ್ರಗಾರಿಕೆಯನ್ನು ರೂಪಿಸಿದ್ರೆ ಅದು ನಡೆಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವೆಷ್ಟು ಕೇಸ್ ಹಾಕ್ತಿರೋ ಅಷ್ಟೇ ರೈತ ಹೋರಾಟ ಬಲ ಆಗುತ್ತೆ. ಎಷ್ಟು ಪೊಲೀಸನ್ನು ಉಪಯೋಗಿಸ್ತೀರೋ ಅಷ್ಟೇ ರೈತರ ಹೋರಾಟ ಬಲ ಆಗುತ್ತೆ. ಈ ಹೋರಾಟದ ಮೂಲಕ ರೈತರ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೇವೆ. ನಿಮ್ಮ ಅಧಿಕಾರದ ಶಕ್ತಿಯನ್ನ ರೈತ ಶಕ್ತಿಯ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬರಬೇಡಿ. ನಿಮ್ಮ ಅಧಿಕಾರದ ಶಕ್ತಿಯನ್ನ ರೈತ ಶಕ್ತಿಯ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬರಬೇಡಿ. ನಿಮ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಒಂದ್ ಕಡೆ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವ್ರನ್ನ, ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವ್ರನ್ನ, ಅಮಾಯಕರ ಆಸ್ತಿ ಪಾಸ್ತಿಯನ್ನ ಬೆಂಕಿ ಹಚ್ಚಿ ನಾಶ ಮಾಡಿದವ್ರನ್ನ, ಆ ಮತಾಂತರ ಕೇಸನ್ನು ವಾಪಸ್ ತೆಗಿತೀರಿ. ಇನ್ನೊಂದ್ ಕಡೆನಲ್ಲಿ ನಮ್ಮ ಭೂಮಿ, ನಮ್ಮ ಹಕ್ಕು, ನಮ್ಮ ಬದುಕನ್ನು ಕಿತ್ಕೊಳ್ಳಕ್ ಬಿಡಲ್ಲ.